ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಇವತ್ತು ನೆನ್ನೆ ಬಂದಂಗೆ ಊರಿಗೆ ಬಂದಿದ್ರಿ ಮ್ಯಾಚ್ಗೆ. ನೆನ್ನೆ ಫುಲ್ ಆಗಿಬಿಟ್ಟು ಎದ್ದಳಕ್ಕೆ ಲೇಟ್ ಆಗೋಯ್ತು. ಎದ್ದು ಬಂದರೆ ಆಚೆ ಕಡೆ ನೋಡಿ ತೋರಿಸ್ತೀನಿ ಹೆಂಗೆ ಬ್ಯಾನರ್ ಹೊಡಿತಾ ಇದ್ದಾರೆ ನೋಡಿ. ಇಲ್ಲಿ ನಮ್ದು ಬ್ಯಾನರ್ ಹೊಡೆದ್ಬಿಟ್ಟಿದ್ದಾರೆ ನೋಡಿ, ಝೂಮ್ ಆಗಿ ತೋರಿಸ್ತೀನಿ. ಕಾರ್ತಿಕ್ ಬ್ರೋ ಒಂದು ಆಯೇನೆ ಹೆಂಗೆ ಅವರು ನೋಡಿ ಅವರೇ ನಮ್ಮ ವೈಫ್ ಎದ್ದಿ ರೆಡಿ ಹೋಗ್ತಾ ಇದ್ದಾರೆ. ಓಯ್ ರೆಡಿ ಮನೆ ಇದು ಡಾಗಿ. 1 crore ಡಾಗಿ ಇದೆ, 1 crore. ಏನಕ್ಕೆ ನಾವು ಈ ಊರಿಗೆ ಬರ್ತೀವಿ ಅಂದರೆ ಯಾವಾಗ್ಲೂ ನಮ್ಮ ವೈಫ್ ಅವ್ರದ್ದು ಈ ಊರಿಗೆ ತುಂಬ ಕೊಡುಗೆ ಇದೆ. ಹಾಗೆ ಇಲ್ಲಿ ದೇವಸ್ಥಾನ ಕೂಡ ಕಟ್ಸಿದ್ದಾರೆ ನೋಡಿ. ಇವರೇ ಪೊಟ್ಟಿ ಡ್ಯಾನ್ಸರ್, ಇವರು ಒಂಥರ ಮೈಕಲ್ ಜಾಕ್ಸನ್ ನೋಡಿ ಹಂಗೆ. ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆ, ಅದು ಕಟ್ಸಿದ್ದಾರೆ. ಇಲ್ಲಿ ಈ ಊರಿಗೊಂದು ದೇವಸ್ಥಾನ ಕಟ್ಸ್ಕೊಟ್ಟಿದ್ದಾರೆ ನಮ್ಮ ವೈಫು. ಹಾಗೆ ಇಲ್ಲಿ ಇರೋರೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಾವು ಬಂದರೆ ಇಲ್ಲಿ ಈ ಊರಿಗೆ. ಈ ಊರಲ್ಲಿ ನಮ್ಮ ವೈಫ್ದು ತುಂಬ ಕೊಡುಗೆಗಳಿದೆ. ಆ ದೇವಸ್ಥಾನ ಕಟ್ಸ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇರೋರ್ಗೆಲ್ಲ ತುಂಬ ಕ್ಲೋಸು. ಆ್ಯಂಡ್ ಇಲ್ಲಿ ಕೌನ್ಸಿಲರ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರೂ ಅವ್ರು ಕ್ಲೋಸು. ಹಾಗೆ ಏನಕ್ಕೆ ಅಂತ ಅವ್ರನ್ನೇ ಕೇಳ್ತೀನಿ, ಬನ್ನಿ ಕೇಳೋಣ. ಹೇಳಿ, ಈ ಊರು ನಿಮ್ಗೆ ಏನಕ್ಕೆ ಇಷ್ಟ? ಏನಕ್ಕೆ ಅಂದರೆ ನನ್ನ ಸಾಕಿದ್ದ ಅಜ್ಜಿ ಊರಿದು. ಸೊ ಅವಾಗಿನ ಚಿಕ್ಕದಿಂದನೇ ಅಜ್ಜಿ ಊರಿಗೆ ನಾನು ಬರ್ತಾ ಇದ್ದೆ. ಸೊ ಅವಾಗಿಂದ ಈ ಊರಲ್ಲಿರೋ ಜನರಿಗೆಲ್ಲ ನನ್ನ ಪರಿಚಯ. ಸೊ ಒಂದು 6-7 years ಮುಂಚೆ ಇದೆ ಊರಲ್ಲಿ ಬಂದಾಗ ನನ್ ಕನ್ಸೇನಾಗಿರ್ಲಿಲ್ಲ ದೇವಸ್ಥಾನ ಕಟ್ಟೋದು. ನನ್ ಕನ್ಸಲ್ಲೂ ಇರ್ಲಿಲ್ಲ. ಬಟ್ ದೇವ್ರ ಇಚ್ಛೆ ಏನಾಗಿತ್ತೇನೋ, ಈ ಊರಲ್ಲಿ ಓಂ ಶಕ್ತಿ ದೇವಸ್ಥಾನ ಇಲ್ಲ ಅಂತ ಯಾರೋ ಒಬ್ರು ಹೇಳಿದಾಗ ನನ್ ಕೈಯಿಂದಾನೇ ಕಟ್ಸೋಂತ ಭಾಗ್ಯ ಆಗೋಯ್ತು. ಸೊ ನಾನು ಈ ಊರಲ್ಲಿ ದೇವಸ್ಥಾನ ಕಟ್ಟಿ ಈ ಊರಿಗೆ ಡೊನೇಟ್ ಮಾಡ್ಕೊಟ್ಟೆ. ಅಲ್ಲಿಂದ ಎಲ್ಲಾರು ಈ ಊರೇ ನನಗೆ ಇಷ್ಟ ಕ್ಲೋಸ್ ಆಯ್ತು. ಸೊ ಅಲ್ಲಿಂದ ಬರ್ತೀವಿ. ಮತ್ತೆ 10 ವರ್ಷದಿಂದನೇ ಇಲ್ಲಿ ನಾವು ಟೂರ್ನಮೆಂಟ್, ಕ್ರಿಕೆಟ್ ಟೂರ್ನಮೆಂಟ್. ಸೊ ಬ್ಯಾಂಗ್ಳೂರಿಂದ ನಮ್ದು ಟೀಮ್ ಇದೆ. ಇವ್ರದ್ದು ಬ್ಯಾಂಗ್ಳೂರಿನ 2 ಟೀಮ್ ಇದೆ. ಬಟ್ ಇವ್ರು 4 ವರ್ಷದಿಂದ ಬರೋದು ಬಿಟ್ಬಿಟ್ಟಿದ್ರು. ಅದಕ್ಕೆ ಮುಂಚೆ ಇವ್ರು ಬರೋಬೇಕಾರೆಲ್ಲ ಗೆಲ್ತಾ ಇದ್ರು. ಈ 4 ವರ್ಷದಿಂದ ಅವ್ರು ಸೋಲ್ತಾ ಇದಾರೆ. ಅದಕ್ಕೆ ಇವತ್ತು ನಮ್ಮ ವೈಫ್ ಬಂದಿದ್ದಾರೆ ಗೆಲ್ಸೋಣ ಅಂದ್ಬಿಟ್ಟು ಮ್ಯಾಚು. ಬನ್ನಿ, ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನನೂ ತೋರಿಸ್ತೀನಿ, ಆಮೇಲೆ ಅಲ್ಲಿ ವೈಬ್ಸ್ ಎಲ್ಲ ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು ಊರ್ದು. ಅಲ್ಲಿ ಕಂಟಿನ್ಯೂ ಮಾಡೋಣ. ಎಲ್ಲ ರೆಡಿಯಾಗಿ ಕೂತಿದ್ದೀವಿ ನೋಡಿ, ಎಲ್ಲ ಅಜ್ಜಿ ಜೊತೆ ಕೂತಿದ್ದಾರೆ. ವಿಡಿಯೋ ಯಾರು ಅಲ್ಲ, ಫೋನ್ ಹಿಡ್ಕೊಂಡಾಗ ನೀವು ಅನ್ಕೋಬೇಕು ವಿಡಿಯೋ ಅಂತ. ನೋಡಿ ಕಾರ್ತಿಕ್ ಬ್ರೋ ಅಜಿತ್ ಅವ್ರ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಇವ್ರು ಅಜಿತ್ ಫ್ಯಾನ್. ನೀವ್ಯಾರ ಫ್ಯಾನು? ಪಾಟಿ ಕೇಳಿ, ಅವ್ರು ಯಾರು ಫ್ಯಾನ್? MGR. ನಾವು ಯಾವತ್ತಿದ್ರು ಡಿ ಬಾಸ್. ನಾವು ಅವ್ರು ಬಿಟ್ಟು ನಾವು ಯಾರನ್ನೂ ನಮ್ಗೆ ಲೈಕ್ ಆಗಲ್ಲ. ಶಾಲು ಎಲ್ಲಿ ನಾಷ್ಟ? ಬ್ಯಾನರ್ ಒಂದು ಮಾತ್ರ ಅಲ್ಲಿ ಹೊಡೆದು ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ನಮ್ಮ ಫೋಟೋ MGR ಅವ್ರದ್ದು, ಅವ್ರ ಫ್ಯಾಮಿಲಿದೆಲ್ಲ ಹೊಡೆದಿದ್ದಾರೆ. ಆದರೆ ಇನ್ನೂ ನಾಷ್ಟ ಮಾಡಿಲ್ಲ, ಪ್ರಾಕ್ಟೀಸ್ಗೆ ಹೋಗ್ಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬರ್ಬೇಕಾದ್ರೆ ಮಾತಾಡಿಸ್ತಾ ಇರ್ತಾರೆ, ಅದಕ್ಕೆ ರೆಡಿಯಾಗಿದ್ದೀವಿ. ಆಮೇಲೆ ಟಿ ಶರ್ಟ್ ಚೇಂಜ್ ಮಾಡಿಕೊಂಡು ಮ್ಯಾಚ್ಗೆ ಹೋಗೋದು. ಹಬ್ಬದ ವೈಬ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲೆಲ್ಲ ನೈಟ್ ಸ್ಟಾರ್ಟ್ ಆಗೋದು ಹಬ್ಬದ ವೈಬು. ಇವಿ ಬಿಸಿಲಾದ್ರೆ ಸಖತ್ತು. ಅಲ್ಲ, ನೀವು ನಮಗೆ ನಾಷ್ಟ ಮಾಡಿಸಿ ಅಂದರೆ ಇಲ್ಲಿ ಬಂದು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದೀರಾ ನಾಯಿ ಜೊತೆ. ಹಾಂ, ನೈಟ್ ಎಲ್ಲ ನಮಗೆ ಕೂಳೆ ಕೊಟ್ಬಿಟ್ಟು ಇವಾಗ ಅವ್ರು ಕೂಳೆ ಇಲ್ದಿರಂಗೆ ಮಲ್ಕೊಂಡಿದ್ದಾರೆ. ಅದೇ ಅಯ್ಯೋ ಒಳ್ಳೆ ಹಳ್ಳಿ ಸ್ಟೈಲ್ ಬ್ರೇಕ್ಫಾಸ್ಟು. ಹೋದ್ರಿ 7 ಇಡ್ಲಿಗೆ ಒಂದು 500 ರೂಪಾಯಿ ಇಡ್ಲಿ ತಗೊಂಡಿದ್ದಕ್ಕೆ ಒಂದು 100 ರೂಪಾಯಿ ಸಾಂಬಾರು ಕೊಟ್ಟಿದ್ದಾರೆ ನೋಡಿ. ಒಂದು ತಪ್ಪಲೆ ಬರುತ್ತೆ ಸಾಂಬಾರು. ಈ ಕಡೆ ಎಲ್ಲ ಬಂದಾಗ ಈ ರೀತಿ ಎಂಜಾಯ್ ಮಾಡಬೇಕು, ಬೇರೆ ಕಡೆ ಹೋದಾಗ ಆ ರೀತಿ ಎಂಜಾಯ್ ಮಾಡಬೇಕು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಂಜಾಯ್ಮೆಂಟ್ ಅಷ್ಟೇ. ಇಡ್ಲಿ ಗೋಡೆ ಹೊಡೆದ್ರೆ ರಿಟರ್ನ್ ಬರುತ್ತೆ. ಬೌಲಿಂಗ್ ಮಾಡ್ಬೋದು, ಆ ಥರ ಇದೆ ಕಲ್ಲಂಗೆ ಇಡ್ಲಿ. ನಾನು
ಇಲ್ಲೆಲ್ಲ ಜಾಸ್ತಿ ಹೋಟ್ಲುಗಳಿಲ್ಲ, ಸಿಕ್ಕಿದ ಕಡೆ ತಿನ್ಕೋಬೇಕು. ಏನು ವಿಧಿಯೇ ವಿಧಿಯೇ ಈ ಇಡ್ಲಿ ಓನರ್ ಯಾರು? ಇಡ್ಲಿ ಹೊಡೆದ್ರೆ ವಾಪಸ್ ಬರ್ತಾ ಇದೆ ರಿಟರ್ನ್. ವಿಧಿಯೇ 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 ವಿಧಿಯೇ. ಇಲ್ಲಿ ಈ ರಾಜನ ಯಾರು? ಈ ಇಡ್ಲಿ ಮಾಡ್ದವ್ರು ಯಾರು? ಯಾರು? ಅಯ್ಯೋ, ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಮ್ಯಾಚ್ ಆಡೋಕ್ಕೆ. ಪಕ್ಕದ ಬಿಸಿಲು, ಸುಸ್ತಾಗ್ಬಿಡುತ್ತೆ ರೀ ಅಂತ ಪ್ರಾಕ್ಟೀಸ್ ಮುಗಿಸ್ಕೊಂಬಂದು ನಾನು ನನ್ನ ವೈಫು ರೆಡಿಯಾಗಿ ಟೀ ಶರ್ಟ್ ಹಾಕೊಂಡು ಬಂದರೆ ಇಲ್ಲಿ ನೋಡಿ ವಿಡಿಯೋ ಮಾಡೋಕೆ ಬಿಡ್ತಾರ, ನಮ್ಗೆ ಎಷ್ಟು ಜಡಿ ಕೊಡ್ತಾವ್ರೆ. ಇದು ಅಪರೂಪದ ಒಂದು ಇದನ್ಬೋದು. ಫೀಲ್ಡ್ ಹತ್ರ ಹೋಗ್ತಾ ಇದೀವಿ. ಗುಡ್ ಬೈ. ಹಂಗೆ ಸ್ವಲ್ಪ ಅದು ಅಪರೂಪದ ಸಂಕ್ರಾಂತಿ ಯುಗಾದಿಗೆ ಮತ್ತು ಇದು ಕಲಾವಿದ್ರ ಆಚೆ ಬರೋದು. ಬಿಸಿಲು ಒಳಗಡೆ ಇವಾಗ ಫೀಲ್ಡ್ ಹತ್ರ ಹೋಗ್ತಾ ಇದೀವಲ್ಲ, ಬನ್ನಿ ಅಲ್ಲಿ ಹೋಗೋಣ. ಸರಿ ಅಂತ ಎಲ್ಲ ಫೀಲ್ಡ್ ಹತ್ರ ಬಂದು ಎಲ್ಲ ಬೇರೆಯವ್ರ ಮ್ಯಾಚ್ ನಡೀತಿತ್ತು. ನಮ್ಮದು ಇನ್ನೂ 2 hours ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಾವು ಕೂಡ ಸುಮ್ಮನೆ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರಿ ನಮ್ಮ ಟೀಮ್ ಎಲ್ಲ. ಹಾಗೆ ಡಿಸ್ಕಷನ್ ಕೂಡ ಮಾಡಿದ್ರಿ, ಸ್ವಲ್ಪ ಪ್ರಾಕ್ಟೀಸ್ ಕೂಡ ತೊಗೊಂಡ್ರಿ. ಹಾಗೆ ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ಮ್ಯಾಚಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದ್ರು, ನಾನು ಚೆನ್ನಾಗಿ ಆಡಿದೆ. ಹಂಗೋ 2 ಮ್ಯಾಚ್ ಹೊಡೆದು ಸೆಮಿಫೈನಲ್ಗೆ ಹೋಗಿದ್ದೀವಿ. ಸೆಮಿಫೈನಲ್ ಬಂದು ನಾಳೆ ಕಂಟಿನ್ಯೂಷನ್ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಹೊಡ್ರಿ ಟೀ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ನೋಡಿ ನಮ್ಮ ವೈಫು ಅದು ಅಲ್ಲಿ ಮಲಗಿತ್ತು ಪಾಪ, ಕರ್ಕೊಂಬಂದು ಮಸಾಜ್ ಮಾಡಿ ಒಂದು ಸ್ಟೆಪ್ ಇಳಿಸಿದ್ದಾರೆ. ಈಗ ಇನ್ನೂ ಮಸಾಜ್ ಮಾಡಿ ಇನ್ನೊಂದು ಸ್ಟೆಪ್ ಇಳಿಸ್ಬಿಡ್ತಾರೆ. ನೆಕ್ಸ್ಟ್ ಅಲ್ಲೇ ಬಂದ್ಬಿಡುತ್ತೆ. ಮ್ಯಾಚು ಸೆಮಿಫೈನಲ್ ಗಂಟ ಆಡಿದ್ದೀವಿ, ನಾಳೆಗೆ ಹೋಗಿದ್ದೀವಿ. ಅದೇ ನಾಳೆ ಗೆಲ್ಲೋದು ಸೋಲೋದು ಎಲ್ಲಾದ್ರೂ ಇದ್ದೇ ಇರುತ್ತೆ. ಏನಾಗುತ್ತೆ ಅಂದರೆ ನಾಳೆ ನೋಡೋಣ. ಏನಂತೀರ ಬ್ರೋ? ಸೆಮಿಫೈನಲ್ದು ನಾವೇ ಗೆಲ್ಲೋದು. ಹೊಡೆದ್ರೆ 70,000 ಫುಲ್ ಪಾರ್ಟಿ ಜಾಲಿ. ಇದಕ್ಕೊಂದು ಮಸಾಜ್ ಮಾಡಿಸ್ಬಿಟ್ಟು ಹೋಗ್ತೀವಿ. ನೋಡಿ ಅದು ಹೆಂಗೆ ಮಾಡಿಸ್ಕೊತದೆ ಅಂತ ನೋಡಿ. ಆಹಾ ಮಜಾ. ಏನ್ಬಿಟ್ಟು ಎಲ್ಲ ಸಾಯಂಕಾಲ ಎಲ್ಲ ಚಿಕನ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಹೋಗಿ ಸ್ವಲ್ಪ ಡ್ರಿಂಕ್ಸ್ ಎತ್ಕೊಬರೋಣ ಅಂತ ಹೋಗಿದ್ರಿ, ಪಾರ್ಟಿ ಮಾಡೋಣ ಅಂತ. ಅಯ್ಯೋ ಅಲ್ಲಿ ನೋಡಿ ಕ್ಯೂ ನೋಡಿ 2 ನಿಮಿಷ ದಂಗಾಗ್ಬಿಟ್ಟೆ ಅನ್ಕೊಳ್ಳಿ. ಅಲ್ಲಿ ನೋಡಿ ಕ್ಯೂ, ಅದು ಎಣ್ಣೆ ಈಸ್ಕೊಳ್ಳೋಕ್ಕೆ ನಿಂತಿರೋ ಕ್ಯೂ. ಅದು ಯಾವ ಥರ ಕಿತ್ಲಾಡ್ಕೊಂಡು ಈಸ್ಕೊತಾ ಇದ್ದಾರೆ ಅಂದರೆ ಫ್ರೆಂಡ್ಸ್, ಸೀರಿಯಸ್ ಆಗಿ ಈ ಥರನೂ ಇರ್ತಾರೆ ಜನಗಳು ಅನ್ಸ್ಬಿಡ್ತು ನನಗೆ 2 ನಿಮಿಷ. ಹಾಗೆ ಅಲ್ಲಿ ಚಿಕನ್ ಕೂಡ ರೆಡಿ ಆಗ್ತಾ ಇತ್ತು. ಆಲ್ರೆಡಿ ಎಲ್ಲ ಪ್ರಿಪೇರಿಂಗ್ ಮಾಡ್ತಾ ಇದ್ರು. ಎಲ್ಲ ನಮ್ಮ ಕ್ರಿಕೆಟ್ ಟೀಮ್ ಕೂಡ ಬಂದಿತ್ತು. ಫೈನಲಿ ಚಿಕನ್ ಕೂಡ ರೆಡಿ ಆಯಿತು. ಚಿಕನ್ ಎಲ್ಲ ತಿನ್ಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಎಲ್ಲರೂ ಹುಡುಗರು ಅವರ ರೂಮ್ಗೆ ಹೋದ್ರು. ನಮ್ಮ ಪೊಟ್ಟಿಯವ್ರು ಮಾತ್ರ ಅವ್ರು ಡ್ಯಾನ್ಸ್ ನಿಲ್ಲಿಸ್ತಾರೆ ಇಲ್ಲ. ನಾವು ಸಾಂಗ್ ಹಾಕಿ ಆಡಬೇಕು ಅಂದರೆ ಅವ್ರಿಗೊಂದು ಸಾಂಗ್ ಕೊನೆಗೂ ಹಾಕೊಟ್ಟೆ ಆಡಿ ಅಂದ್ಬಿಟ್ಟು ಡ್ಯಾನ್ಸ್ ಹೇಗೆ ಆಡ್ತಾವ್ರು ನೋಡಿ ಅಲ್ಲಿ. ನೈಟಲ್ಲಿ ಎಂಜಾಯ್ಮೆಂಟ್ ಮಾಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ಸೀದಾ ಡ್ಯಾಮ್ ಇತ್ತು. ಡ್ಯಾಮಲ್ಲಿ ಹೋಗಿ ಫಿಶ್ ತಿನ್ನೋಣ, ನೀರೆಲ್ಲ ಆಟ ಆಡೋಣ ಅಂದ್ಬಿಟ್ಟು ಸೀದಾ ಹೊರಟ್ರಿ. ಹೋಗೋ ರೂಟಲ್ಲಿ ಒಳ್ಳೆ ವ್ಯೂ ಸಿಕ್ತು. ನೇಚರು ನೋಡಿ ಹೇಗೆ ಕಾರು ಅಕ್ಕಪಕ್ಕ ಮರ ಮಧ್ಯದಲ್ಲಿ ಹೋಗ್ತಾ ಇದೆ ಕಾರು. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಸೀದಾ ಅಲ್ಲಿ ಹೋಗಿ ಡ್ಯಾಮಲ್ಲಿ ನೀರಿತ್ತು, ಕಮ್ಮಿ ಇತ್ತು ನೀರು. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಲ್ಲಿ ಅದರಲ್ಲಿ ಏನೋ ಸಿಗ್ತಾಯಿತ್ತು ಅಂತ ಹಿಡ್ಕೊಂಡು ಅದರಲ್ಲೂ ಸ್ವಲ್ಪ ಜಾಲಿ ಮಾಡಿಕೊಂಡು, ಹಾಗೆ ಅಲ್ಲೊಂದು ಹೂ ಕಾಣಿಸ್ತು. ಆ ಹೂ ಅಪರೂಪಕ್ಕೆ ಕಾಣಿಸೋ ಹೂ ಅಂತೆ. ನೋಡಿ ತೋರಿಸ್ತೀನಿ. ಇದು ನೋಡಿ ಅಪರೂಪಕ್ಕೆ ಕಾಣಿಸೋ ಹೂಗಳು ನೀರಲ್ಲಿ. ಅದಕ್ಕೆ ಜೀವ ಇರುತ್ತೆ. ಒಂದ್ಸರಿ ಮುಟ್ಟಿದ್ರೆ ಅದು ಹಂಗೆ ಹೋಗ್ಬಿಡುತ್ತೆ. ಅದೆಲ್ಲ ಹುಡುಗರೆಲ್ಲ ಈಜಾಡ್ತಾ ಇದ್ದಾರೆ. ಫುಲ್ ಡ್ಯಾಮಿಗೆ ಬಂದಿದ್ದೀವಿ. ನಮ್ಮ ವೈಫ್ ಆರಾಮಾಗಿ ಕಾರಲ್ಲಿ ಕೂತಿದ್ದಾರೆ. ಇನ್ನೇನು ಬೆಂಗಳೂರಿಗೆ ಹೋಗೋಣ ಅಂದ್ಕೊಂಡ್ರಿ. ಹೋಗೋ ರೂಟಲ್ಲಿ ಈ ಡ್ಯಾಮ್ ಸಿಕ್ತು. ಡ್ಯಾಮ್ ನೀರಿದು. ಡ್ಯಾಮಲ್ಲಿ ನೀರು ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿದೆ. ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲೆಲ್ಲ.
ಇಷ್ಟೊತ್ತು ಹಿರಮತ್ತೂರು ಡ್ಯಾಮಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ರಿ. ಹೋಗೋ ರೂಟಲ್ಲಿ ಫಿಶ್ ತಿನ್ನೋಣ ಅನ್ಕೊಂಡ್ರಿ. ನೋಡಿ ಫಿಶ್ ತಿನ್ನಿ. ಏನ್ ಫಿಶ್ ಇದು? ಎರಾಲ್ ಫಿಶ್. ಹಂಗೆ ತಿನ್ಬೋದು. ತಿಂತೋಸಿ ಹೆಸರಿ ಹಿಂಗೆ. ನಾವು ಕೂತಿರೋದು ಹಿಂದೆಗಡೆ ಬಂದ್ಬಿಡ್ತೀವಿ. ಡ್ಯಾಮ್ ತೋರಿಸಿ ನಾವಾಗಲೇ. ಇನ್ನು ಫಿಶ್ಗಳು ಬರಬೇಕು, ಆರ್ಡರ್ ಮಾಡಿದ್ದೀವಿ. ಆನ್ ದಿ ವೇ ಬರ್ತಾ ಇದೆ ಸ್ವಿಮ್ಮಿಂಗ್ ಮಾಡ್ಕೊಂಡು. ಕಾರ್ತಿಕ್ ಅವರೇ ಹೇಗೆ ಫಿಶು? ಇದು ಕೊಡುವ ಫಿಶು ತಿನ್ನಿ ತಿನ್ನಿ. ನೋಡಿ ಇದು ಈ ಥರನೇ ತಿನ್ನಬೇಕು. ನೋಡಿ ಜೂಮ ತೋರಿಸ್ತೀವಿ. ಮುಳ್ಳಿಲ್ಲ, ಚಿಕ್ಕ ಚಿಕ್ಕ ಮುಳ್ಳು. ಎರಾಲ್ ಫಿಶ್ ಅಲ್ಲಿ ಚಿಕ್ಕ ಚಿಕ್ಕ ಮುಳ್ಳು, ಆದ್ರೆ ಏನಾಗಲ್ಲ ನೋಡಿ, ತಿನ್ಬೋದು ಅಷ್ಟೇ. ಪ್ಲೇಟ್ ಖಾಲಿ. ಹೇಳ್ತಾ ಇದ್ದಂಗೆ ಇನ್ನೊಂದು ಫಿಶ್ ಬಂದ್ಬಿಡ್ತು ನೋಡಿ ಹೇಗಿದೆ. ಓಕೆ 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 ಓಕೆ. ಒಂಚೂರು ಟೇಸ್ಟ್ ಮಾಡಿ. ನಿಮ್ದೇ ಟೇಸ್ಟಿಂಗ್ ಝೂಮು. ಹೇಗೆ ತಿನ್ನೋದು ಜನಕ್ಕೆ ಅಂತ ಫಿಶ್ ತೋರಿಸಿ. ಬಿಸಿ ಬಿಸಿ. ಹಳ್ಳಿ ಸಗಡು. ನಿಮ್ದು ನೀವು ನಿಮ್ದು ಹೇಗಿದೆ? ಚೆನ್ನಾಗಿದ್ಯಾ? ಇವ್ರನ್ನ ಮಾತು ನಂಬಕ್ಕಾಗಲ್ಲ, ಅದಕ್ಕೆ ನಾನೇ ತಿನ್ಬಿಡು. ಇಲ್ಲೇ ಹಿಡ್ದು ಡ್ಯಾಮೇಜ್ ಫಿಶು ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ತಮಿಳ್ನಾಡು ರೂಟ್ ಹೋಗಿ ಬರೋರು ಬಂದು ತಿನ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ ನಿಮಗೆ, ದೇವಸ್ಥಾನ ವೈಫು ಕಟ್ಸಿರೋದು ಅಂತ ತೋರಿಸ್ತೀನಿ ನೋಡಿ. ಇದೆ ಇದೇ ದೇವಸ್ಥಾನ. ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಇವಾಗ ಫಿಶ್ ತಿನ್ಕೊಂಡ್ಬಿಟ್ರಿ. ನಾ ಅದಕ್ಕೆ ಒಳಗಡೆ ಹೋಗಲಿಲ್ಲ. ನೋಡಿ ಈ ದೇವಸ್ಥಾನದಲ್ಲಿ ಕಲ್ಲಲ್ಲಿ ಕೂಡ ಅವ್ರ ಹೆಸರು ಹಾಕಿದ್ದಾರೆ, ನೋಡ್ಬೋದು ನೀವು. ಅಲ್ಲೇ ಹಾಕಿದ್ದಾರೆ ನೋಡಿ ವೈಫ್ ಹೆಸರು. ಇಲ್ಲಿಗೆ ಬರ್ತಾ ಇರ್ತಾರೆ ಅವಾಗವಾಗ. ತುಂಬ ವರ್ಷ ಗ್ಯಾಪ್ ಆಗೋಯ್ತು, ಒಂದು 4 ವರ್ಷ ಗ್ಯಾಪ್ ಆಗೋಯ್ತು. ಫಸ್ಟೆಲ್ಲ ಬರ್ತಾಯಿದ್ರು ಕಂಟಿನ್ಯೂಷನ್ನು. ಒಂದು 4 ವರ್ಷ ಗ್ಯಾಪ್ ಆಗೋಯ್ತು. ಅದರಿಂದ ಈ ವರ್ಷ ಬಂದು ಹೇಗೆ ಏನು ಅಂತೆಲ್ಲ ನೋಡ್ತಾ ಇದ್ದೀವಿ. ಒಳಗಡೆ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ನೋಡಿ ಇದೆ ದೇವಸ್ಥಾನ. ಇಲ್ಲಿ ಫುಲ್ ಕೋತಿಗಳು ನೋಡಿ, ಇಲ್ಲಿ ಹೇಗೆ ಆಟ ಆಡ್ತಾ ಇದ್ದಾರೆ. ಅಲ್ಲೋಡಿ ಇಲ್ಲಿ ಫುಲ್ಲು ಇಲ್ಲ, ಅಲ್ಲೋಡಿ ಅಲ್ಲಿ ಎಷ್ಟು ಕೋತಿಗಳು. ಅವ್ನು ಯಾರೋ ಒಬ್ಬ ಫುಲ್ ಟಾಪ್ ಕೊತ್ತಾ ಇದ್ದಾರೆ ನೋಡಿ. ಅಲ್ಲೋಡಿ ಹಿಂಗೆ ನೋಡ್ತಾವ್ ನೋಡಿ. ಸ್ಟಿಲ್ ನೋಡಿ ಕೋತಿಗಳು ಸ್ಟಿಲ್ ಕೊಡ್ತಾ ಇದೆ ಟಾಪಲ್ಲಿ ಹೋಗಿ. ಏನು ಸರಿ ಅಂತ ಮನೆಗೆ ಬಂದು ರೆಡಿಯಾಗಿ ಬೆಂಗಳೂರು ಕಡೆ ಹೊರಡೋಣ ಅಂತ ರೆಡಿಯಾಗಿದ್ರೆ ಅಷ್ಟರಲ್ಲಿ ಆ ಊರವ್ರು ಬಂದು ಸನ್ಮಾನ ಮಾಡೋಣ ಅಂತ ಇದ್ರು ನಮ್ಮ ವೈಫ್ಗೆ. ಅಯ್ಯೋ ನನಗೆ ಯಾಕೆನೆ ನನಗೂ ಮಾಡ್ತಾವ್ರು ನೋಡಿ ಅಲ್ಲಿ. ಓಕೆ, ಅಲ್ಲಿ ಎಲ್ರಿಗೂ ಟ್ಯಾಂಕ್ಸ್ ಹೇಳ್ಬಿಟ್ಟು ಸೀದಾ ಅಲ್ಲಿಂದ ಹೊರಟ್ರಿ. ನಾವು ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ 1:30-2 ಗಂಟೆ ಆಗಿಬಿಟ್ಟಿತ್ತು ಮನೆಗೆ. ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟು. ಯಾವಾಗಲೂ ನೀವು ನಮ್ಮ ಜೊತೆ ಇರಿ. ನಾನು ಒಳ್ಳೊಳ್ಳೆ ವೀಡಿಯೋಸ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.